ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಇವತ್ತು ದೊಡ್ಡ ಹೈಡ್ರಾಮಾಗೆ ಸಾಕ್ಷಿಯಾಯಿತು. ಬಿಜೆಪಿ ಅಂತೂ ಹೇಳದಂತೆ ಇವತ್ತು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡಿತು. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಕೂಡ ಮೊದಲೇ ಹೇಳದಂಗೆ ಇವ್ರು ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಟೀ ಕಾಫಿ ಎಳ್ನೀರು ವ್ಯವಸ್ಥೆ ಮಾಡ್ತೀವಿ ಅಂತಿದ್ರಲ್ಲ, ಅದೇ ರೀತಿಯಾಗಿ ಮನೆ ಬಳಿ ವ್ಯವಸ್ಥೆ ಮಾಡ್ಕೊಂಡು ಕಾಯ್ತಾ ಇದ್ರು. ಏನಾಗುತ್ತೋ ಏನೋ ಅನ್ನುವಂತ ಆತಂಕ ಸಹಜವಾಗಿ ಇತ್ತು. ಆದ್ರೆ ಜಿಲ್ಲಾಧಿಕಾರಿಯ ಕಚೇರಿ ಬಳಿನೇ ಬಿಜೆಪಿಯ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಯಿತು. ಆದ್ರೆ ಈ ಸಂದರ್ಭದಲ್ಲಿ ಕೇಳಿಬಂದಂತಹ ಪರ ವಿರೋಧದ ಹರಿತವಾದಂತಹ ಮಾತುಗಳು ಈ ಆತ್ಮಹತ್ಯೆ ವಿಚಾರವಾಗಿ ಹೇಗೆ ರಾಜಕೀಯ ಹೋರಾಟಗಳು ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಬರೀ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ರಿಪೋರ್ಟ್ ನೋಡ್ಕೋಬಾರ. ಸರ್ಕಾರ ಎಸ್ ಅಂದ್ರೆ ಸುಪಾರಿ, ಎಸ್ ಅಂದ್ರೆ ಸೂಸೈಡ್. ಆತ್ಮಹತ್ಯೆ ಭಾಗ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಕರುಣಿಸಿದೆ ರಾಜ್ಯಕ್ಕೆ. ಸುಪಾರಿ ಕಿಲ್ಲರ್ಸ್ ಗಳನ್ನ ಚಟುವಟಿಕೆಗೂ ಕೂಡ ಕುಮ್ಮಕ್ಕು ನೀಡಿದ್ದಾರೆ. ಏನ್ರಿ ಸುಪಾರಿ ಕೊಡ್ಸೋದಂದ್ರೆ ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜೆರಾಗೋದಿಲ್ಲ ಯಾರು, ಇದು ಸ್ವಲ್ಪ ಅತಿ ಆಗ್ತಾ ಇದೆ. ದುಡ್ಡಿನ ದಾಹ, ಕಮಿಷನ್ ದಾಹ, ಕಾಂಗ್ರೆಸ್ಸಿನ ನರ ಕೀಳ್ಬೇಕಲ್ಲ ನಾವು. ರಾಜೀನಾಮೆ ಕೊಡಬೇಕು, ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕು. ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಸಚಿವರ ಮನೆಗೆ ಮುತ್ತಿಗೆಗೆ ಯತ್ನ, ಭಾರೀ ಹೈಡ್ರಾಮಾ. ಇವತ್ತು ಕಲಬುರಗಿ ಅಕ್ಷರಶಃ ಕೇಸರಿಮಯವೇ ಆಗಿತ್ತು. ಇದ್ಯಾವುದೋ ಸಮಾವೇಶನೂ ಅಲ್ಲ, ಕಾರ್ಯಕ್ರಮನೂ ಅಲ್ಲ. ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಹೊರಟಿರೋ ದೃಶ್ಯ ಇದು. ಪ್ರತಿಭಟನೆಗೆ ಕಾರ್ಯಕರ್ತರ ಶಕ್ತಿಯೇ ನುಗ್ಗಿ ಬಂದಿತ್ತು. ಸಚಿನ್ ಆತ್ಮಹತ್ಯೆ ಕೇಸ್, ಸಚಿವರ ರಾಜೀನಾಮೆಗೆ ಪಟ್ಟು. ಸಚಿವ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆಗೆ ಯತ್ನ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಇದೀಗ ಸಮರ ಸಾರಿದೆ. ಪ್ರಿಯಾಂಕ್ ಖರ್ಗೆಯನ್ನೇ ಟಾರ್ಗೆಟ್ ಮಾಡಿ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಲಬುರಗಿಯ ನಿವಾಸಕ್ಕೆ ಮುತ್ತಿಗೆಗೂ ಯತ್ನಿಸಿದ್ದಾರೆ. ಈ ವೇಳೆ ಭಾರೀ ಹೈಡ್ರಾಮವೇ ನಡೆಯಿತು. ಡಿಸಿ ಕಚೇರಿ ಮುಂದೆಯೇ ಪ್ರತಿಭಟನೆಯನ್ನ ತಡೆದ ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದರು. ಪ್ರತಿಭಟನೆ ತಡೆದಿದ್ದಕ್ಕೆ ರೊಚ್ಚಿಗೆದ್ದ ಆರಶೋಕ್, ಇದು ನವಾಬರ ಆಡಳಿತ ಅಂದರು. ಪ್ರತಿಭಟನೆ ವೇಳೆ ಬಿಜೆಪಿ ನಾಯಕರನ್ನ ವಿನೂತನವಾಗಿ ಸ್ವಾಗತಕ್ಕೂ ಸಚಿವರು ಸಿದ್ಧತೆ ಮಾಡಿಕೊಂಡಿದ್ರು. ಮುತ್ತಿಗೆ ಹಾಕೋಕೆ ಬಂದ ಬಿಜೆಪಿ ನಾಯಕರಿಗೆ ಎಳ್ನೀರು, ಕಾಫಿ, ಟೀ ವ್ಯವಸ್ಥೆ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಟೀ ಕಾಫಿ ಕುಡಿಯೋಕಾದ್ರೂ ಬಿಡಿ, ನಮ್ಮನ್ನ ಹೋಗ್ತೀವಿ ಅಂತ ಆರಶೋಕ್ ಗರಂ ಆದರು. ಈಗ ಅವರೇ ಕರೆದಿದ್ದಾರೆ ಕಾಫಿ ತಿಂಡಿಗೆಲ್ಲ, ಅವರೇ ಕರೆದ್ಮೇಲೆ ನಾವೆಲ್ಲ ಹೋಗ್ಬೇಕಲ್ಲ, ಅದಕ್ಕೂ ತಡೆ ಮಾಡ್ತಾ ಇದ್ದಾರೆ ಪೊಲೀಸರು. ಒಂದ್ ರೀತಿ ಪೊಲೀಸರ ಮುಖಾಂತರ ಸರ್ಕಾರ ಗೂಂಡಾಗಿರಿ ಮಾಡಿಸ್ತಾ ಇದೆ. ಇದು ಒಳ್ಳೇದಲ್ಲ. ಕಾಂಗ್ರೆಸ್ ನರ ಕೀಳಬೇಕಿದೆ. ಇದೊಂದು ಎಸ್ ಸರ್ಕಾರ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಬೆಂಕಿ. ಪ್ರತಿಭಟನಾ ಸಮಾವೇಶದಲ್ಲಿ ಸರ್ಕಾರದ ನರ ಕೀಳಬೇಕಿದೆ ಅಂತ ಆರ್ ಅಶೋಕ್ ರೋಷಾವೇಶಗೊಂಡ್ರು. ಇಲ್ಲಿರೋರು ಯಾರು ನಾವೆಲ್ಲ, ಇಲ್ಲಿರೋರು ಯಾರು ನಾವೆಲ್ಲ, ನಿಜಾಮರ ನರವನ್ನ ಕಿತ್ತಂತವ್ರು ಈ ಗುಲ್ಬರ್ಗಿಯ ಜನ. ನಾವಿಲ್ಲಿ ನಿಂತಿದ್ದೀರಿ. ಕಾಂಗ್ರೆಸ್ಸಿನ ನರ ಕೀಳ್ಬೇಕಲ್ಲ ನಾವು, ಕೀಳ್ಬೇಕ ಬೇಡ? ಈ ಸರ್ಕಾರ ಇವತ್ತು ಎಸ್ ಸರ್ಕಾರ. ಎಸ್ ಅಂದ್ರೆ ಸುಪಾರಿ, ಎಸ್ ಅಂದ್ರೆ ಸೂಸೈಡ್. ಒಂದ್ ಕಡೆ ಸುಪಾರಿ ಕೊಡ್ತಾರೆ ದುಡ್ಡು ಕೊಡಕ್ಕೆ, ಇಲ್ಲ ಅಂದ್ರೆ ನೀನ್ ಸೂಸೈಡ್ ಮಾಡ್ಕೊಬೇಕು. ಹೆಸರು ಹಂಗೆ ಇದೆ ನೋಡಿ, ಸಿದ್ದರಾಮಯ್ಯ ಏನೋ ಶಿವಕುಮಾರ್. ಕರೆಕ್ಟ್ ಆಗಿದೆ ಅಲ್ಲ? ಇದೊಂದು ಕಮಿಷನ್ ಸರ್ಕಾರ, ವಿರೋಧ ಪಕ್ಷವನ್ನ ದಮನ ಮಾಡಲಾಗ್ತಿದೆ ಅಂತ ಆರ್ ಅಶೋಕ್ ಕೆಂಡ ಕಾರಿದ್ರು. ದುಡ್ಡಿನ ದಾಹ, ಕಮಿಷನ್ ದಾಹ. ಇಲ್ಲಿರೋದು ಕರ್ನಾಟಕದಲ್ಲಿರೋದು ಕಮಿಷನ್ ಹೊಡೆಯುವಂತ ಸರ್ಕಾರ. ಇಲ್ಲಿರೋದು ಯಾವ ಸರ್ಕಾರ? ಕಮಿಷನ್ ಹೊಡೆಯುವಂತ ಸರ್ಕಾರ. ನಿಮ್ ಕಮಿಷನ್ ಆಸೆಗೋಸ್ಕರ ಇವತ್ತು ಆತ್ಮಹತ್ಯೆಗಳಾಗ್ತಾ ಇದೆ. ಯಾಕಪ್ಪ ಇವನ್ಗೆ ಏನು ಮಾಡ್ಲಿಲ್ಲ? 7 ದಿನ ಆಯ್ತಲ್ಲ. ಸಿ.ಟಿ. ರವಿಗೆ 2 ಗಂಟೆಯಲ್ಲಿ ಫಟಾಫಟ್ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ, ಪಟಾಪಟ್ ಅಂತ 2,000 ನಿಮ್ ಜಾಬಿಗೆ ಬಂದ್ಬಿಡ್ತು ಅಂದ್ರು. ಇಲ್ಲಿ ಪಟಾಪಟ್ ಅಂತೇಳಿ ವಿರೋಧ ಪಕ್ಷಗಳನ್ನ ದಮನ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ನಾಚಿಕೆ ಆಗಲ್ವಾ ನಿಮಗೆ ಕಾಂಗ್ರೆಸ್ ಅವ್ರಿಗೆ?
ಕಲಬುರಗಿಯಲ್ಲಿ ಪ್ರಿಯಾಂಕ್ ವಿರುದ್ಧ ಪ್ರತಿಭಟನೆ ನಡೆದರೆ ಮಂಡ್ಯದಲ್ಲಿ ಪರವಾಗಿ ಪ್ರೊಟೆಸ್ಟ್ ನಡೆಯಿತು. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಕುಟುಂಬಸ್ಥರಿಗೆ ಬಿಜೆಪಿ ಒತ್ತಡ ಹಾಕಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟರು. ನಮ್ಗೆ ಗೊತ್ತಿಲ್ವಾ ಅವ್ರು ಏನೇನು ಮಾಡ್ತಾ ಇದ್ದಾರಂತ ಹೇಳ್ಬಿಡ್ಲಿ. ನಾರಾಯಣ ಸ್ವಾಮಿ ಅವರಾಗಲಿ ವಿಜೇಂದ್ರ ಅವರಾಗಲಿ ಫೋರ್ಸ್ ಮಾಡ್ತಾ ಇರಲಿಲ್ವ ಅವ್ರ ಕುಟುಂಬದವರಿಗೆ ಇವತ್ತು ಪ್ರತಿಭಟನೆಗೆ ಬರಲಿಕ್ಕೆ? ಏನಂದ್ರು ಕುಟುಂಬಸ್ಥರವ್ರು ಏನಂದ್ರು, ನಮಗೆ ರಾಜಕೀಯ ಬೇಡ, ನಮಗೆ ಪ್ರಿಯಾಂಕ್ ಖರ್ಗೆ ಯಾರಂತ ಗೊತ್ತಿಲ್ಲ, ಅವರಿದ್ರಲ್ಲಿ ಯಾವ ಪಾತ್ರ ಇಲ್ಲ ಅಂತ ಹೇಳಿದಾರಲ್ಲ ಸ್ಪಷ್ಟವಾಗಿ. ಆದರೂ ಕೂಡ ಪದೇ ಪದೇ ಫೋನ್ ಮಾಡಿ ಅವರಿಗೆ ನೀವು ಬರಬೇಕು, ನೀವು ಸರ್ಕಾರದ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ತಪ್ಪು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸರಣಿ ಆತ್ಮಹತ್ಯೆಗಳಾಗ್ತಿದೆ, ಆತ್ಮಹತ್ಯೆ ಭಾಗ್ಯ ಕೊಟ್ಟಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ರು. ಇನ್ನು ಆರ್ ಅಶೋಕ್ ಅಂತೂ ಬಿಹಾರ ರಾಜ್ಯ ಆಗ್ತಿದೆ ಅಂದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಒಂದಾದ ಮೇಲೆ ಒಂದರಂತೆ ಸರಣಿ ಆತ್ಮಹತ್ಯೆಗಳು. ಅಂದ್ರೆ ಆತ್ಮಹತ್ಯೆ ಭಾಗ್ಯವನ್ನ ಸಿದ್ದರಾಮಯ್ಯನವರ ಸರ್ಕಾರ ಕರುಣಿಸಿದೆ ರಾಜ್ಯಕ್ಕೆ ಅನ್ನೋದು ದುರ್ದೈವ. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಪ್ರಾರಂಭ ಆಯಿತು. ನಿಮ್ಮ ಸ್ಥಾನ ಉಳಿಸ್ಕೊಳ್ಬೇಕು ಅನ್ನೋದೇ ನಿಮ್ಮ ಇದಾಗಿದ್ದರೆ ನೀವು ಅದನ್ನು ಮುಂದುವರಿಸ್ಕೊಳ್ಳಿ. ನಮ್ಮ ಹೋರಾಟವನ್ನು ರಾಜ್ಯಾದ್ಯಂತ ನಾವು ಮುಂದುವರಿಸ್ಕೊಳ್ಳಿ. ನೀವೇ ತೋರಿಸಿದಿರಿ ಡೆತ್ ನೋಟ್ನ, ಯಾರ್ಯಾರ ಹೆಸರಿದೆ ಅಂತ. ಅಲ್ಲಿರೋದು ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು, ಅವ್ರ ಬೆಂಬಲಿಗರಾಗಿರ್ತಕ್ಕಂಥ ರಾಜು ಕಪ್ನೂರ್ ಮತ್ತು ಇನ್ನಿಬ್ಬರ ಹೆಸರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ವಿಜಯೇಂದ್ರ ಪ್ರಿಯಾಂಕ್ ಮಧ್ಯೆ ಸುಪಾರಿ ಕೊಲೆ ಫೈಟ್. ಏನ್ರಿ ಸುಪಾರಿ ಕೊಡಿಸೋದು, ಬಾಯಿಗೆ ಬಂದಂಗ್ ಮಾತನಾಡಬೇಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ರೋಷಾವೇಶಗೊಂಡ್ರು. ಸುಪಾರಿ ಕಿಲ್ಲರ್ಸ್ಗಳನ್ನ ಅಂದ್ರೆ ಹಣ ಕೊಟ್ಟು ಕೊಲೆ ಮಾಡ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅಂತ ಒಂದು ಚಟುವಟಿಕೆಗೂ ಕೂಡ ಕುಮ್ಮಕ್ಕು ನೀಡಿದ್ದಾರೆ. ಸೊಲ್ಲಾಪುರದ ಕೆಲವರು ಕೊಲೆಗಡಕರನ್ನ ಹೈರ್ ಮಾಡಿ, ಸುಪಾರಿ ಕಿಲ್ಲರ್ಸ್ ಅನ್ನ ಹೈರ್ ಮಾಡಿ ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ಭಾಗದ ಸ್ವಾಮೀಜಿಗಳು, ಸಿದ್ಧಲಿಂಗ ಸ್ವಾಮೀಜಿಗಳು, ಏನು ಹಿಂದುತ್ವದ ಪರವಾಗಿ ಧ್ವನಿ ಎತ್ತಕ್ಕಂಥ ಸ್ವಾಮೀಜಿಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ವಿಜೇಂದ್ರ ಅವರು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೇದು. ಸುಮ್ಮನೆ ನೀವು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದೀರಾ, ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಏನ್ರಿ ಸುಪಾರಿ ಕೊಡ್ಸೋದಂದ್ರೆ ಏನು ನಾವು ಅಂತ ರಾಜಕೀಯ ಮಾಡಿದೀವ ಮುಂಚೆ? ಕಲಬುರ್ಗಿನಲ್ಲಿ ಹೋಗಿ ಕೇಳಿ ಯಾರಿಗನ್ನ ಸುಪಾರಿ ಕೊಡ್ತೀವಿ ಅಂತ. ನೀವೇನ್ ಇದು ಹೇಳ್ತಾ ಇದ್ದೀರಲ್ಲ, ಹೇಳ್ರಿ ನಿಮ್ಮ ತಂದೆಯವ್ರು ಏನ್ ಮಾಡಿದ್ದಾರೆ? ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜ್ಯರಾಗೋದಿಲ್ಲ ಯಾರು. ಇದು ಸ್ವಲ್ಪ ಅತಿ ಆಗ್ತಾ ಇದೆ. ನಾವು ಸುಮ್ಮನೆ ಇದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದ್ದೀವಿ? ನಮಗೂ ಮಾತಾಡಕ್ ಬರುತ್ತೆ. ಏನ್ ಪದೇ ಪದೇ ಬಿಜೆಪಿ ಅವ್ರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದೀವಿ ಅಂತ? ಆ ಪ್ರವೃತ್ತಿ ಬೆಳೆಸಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಸಚಿವ HK ಪಾಟೀಲ್ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಏನು ಸಂಬಂಧ ಇಲ್ಲದೆ ಇರ್ತಕ್ಕಂಥ ನೇರವಾಗಿ ಆ ಡೆತ್ ನೋಟ್ನಲ್ಲೂ ನೇರವಾಗಿ ಇವರು ಹಣ ಪಡೆದಿದ್ದಾರೆ ಅಂತಲೂ ಹೇಳಿಲ್ಲ, ಅಥವಾ ಇವರು ನೇರವಾಗಿ ಯಾವುದಾದ್ರೂ ಕೆಲಸಕ್ಕೆ ಇವರು ಕಾರಣ ಅಂತಲೂ ಹೇಳಿಲ್ಲ. ಆದಾಗ್ಯೂ ಇದನ್ನು ರಾಜಕೀಯವಾಗಿ ಈ ಹೋರಾಟ ಮಾಡ್ತಾ ಇದ್ದಾರೆ. ಇತ್ತ ಮತ್ತೊಂದು ಕಡೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯಲ್ಲಿ ಸಿಐಡಿ ತನಿಖೆ ನಡೆಸುತ್ತಿದೆ. ನಿನ್ನೆ 2 ಗಂಟೆ ಕುಟುಂಬಸ್ಥರ ವಿಚಾರಣೆ ಮಾಡಿದ್ದ ತಂಡ ಇಂದು ಮತ್ತಷ್ಟು ವಿಚಾರಣೆ ಮಾಡಿತು. ಬ್ಯೂರೋ ರಿಪೋರ್ಟ್ TV9. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿನ್ ಅವರ ಸಹೋದರಿ ಮಾತನಾಡಿದ್ದಾರೆ. ಸುರೇಖಾ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನು, ಪ್ರಿಯಾಂಕ್ ಖರ್ಗೆ ನಮ್ಮ ಜೊತೆ ನೇರವಾಗಿ ಮಾತನಾಡಿಲ್ಲ, ಆದರೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಮನೆಗೆ ಬಂದಿದ್ದಾರೆ, ನಿಮಗೇನ್ ಕಷ್ಟ ಇದೆ ಅಂತ ಕೇಳಿದ್ರು. ನೀವೇನಂತೀರಾ ಅಂತ ಕೇಳಿದಾಗ ನ್ಯಾಯ ಬೇಕು ಅಂದೆ. ನ್ಯಾಯ ಸಿಗದೆ ಹೋದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಸಿಐಡಿ ತನಿಖೆ ನಡೆಸ್ತಾ ಇದ್ರೆ 2 ದಿನ ಕಾಯ್ತೀವಿ, ಸಿಐಡಿ ಯಾರನ್ನು ಬಂಧಿಸ್ತಾ ಇದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತೇಳಿ TV9ಗೆ ಸಚಿನ್ ಪಾಂಚಾಳ್ ಅವರ ಸಹೋದರಿ ಸುರೇಖಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಏನ್ ಆರೋಪ ಮಾಡ್ತಾ ಇದೆ, ಬಿಜೆಪಿಯ ಕೆಲ ನಾಯಕರುಗಳು ಅವ್ರ ಮನೆಗೆ ಹೋಗಿ ತಮಗೆ ಬೇಕಾದಂತ ರೀತಿಯಾಗಿ ಹೇಳಿಕೆಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಇತ್ತು. ಈಗ ಸುರೇಖಾ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರು ಪರಿಚಯದವರು ಕೆಲವೊಬ್ಬರು ಜನ ಬಂದಿದ್ದರು ಸರ್. ಕೇಳ್ಕೊಂಡ್ರು ಏನು ಕಷ್ಟ ಆಗ್ಯದ ಏನಿಲ್ಲ ಹೆಂಗಾಗ್ಯದ ಅಂತೆಲ್ಲ ಕೇಳ್ಕೊಂಡಿದ್ರು. ಮತ್ತು ನೀವೇನು ಅಂತಿದ್ದೀರಾ ಅಂತಂದರು. ಇಲ್ಲ ಸರ್, ನಮಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಕೊಡ್ಸರೆ ನಾವು ಸುಮ್ಮನೆ ಆಗ್ತೀವಿ, ಇಲ್ಲದ್ರೆ ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿವಿ ಸರ್. ತೃಪ್ತಿ ಅಂತೇನಿಲ್ಲ, ಇನ್ನೂ ತನಿಖೆ ನಡೆಸ್ಲತ್ತಾರ ಅಷ್ಟೇ ಅನ್ಸ್ಲತ್ತದ ಸರ್. ಇನ್ನೂ 2 ದಿನ ವೇಟ್ ಮಾಡ್ತೀವಿ ಸರ್ ಏನು ಅನಿಸ್ತದ ಅಂತ. ಅವ್ರು ಯಾರ್ದು ಇನ್ನೂ ಹೆಸರು ಮೀಡಿಯಾದಾಗ ಅಥವಾ ಎಲ್ಲೂ ಹೊರಗೆ ಅರೆಸ್ಟ್ ಆಗಿದಂಥ ಹೆಸರು ಬರಲಿಲ್ಲ ಅಂದ್ರೂ ನಾವು ಮುಂದೆ ಹೋಗೋದು ಗ್ಯಾರಂಟಿ ಸರ್.